ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ತಮ್ಮೆಲ್ಲರಿಗೂ ಒಂದು ಚಿಕ್ಕ ಕತೆ ಹೇಳೋಣ ಅಂತ ಬಂದಿದ್ದೀನಿ. ಕತ್ತೆ ನಡ್ಕೊಂಡು ಹೋಗ್ತಿತ್ತು, ಸಡನ್ನಾಗಿ ಹಳ್ಳದಲ್ಲಿ ಬಿದ್ದೋಯ್ತು. ಇದನ್ನು ನೋಡಿದಂಥ ಒಬ್ಬ ವ್ಯಕ್ತಿ ಅಲ್ಲೊಳಗಡೆ ಮಣ್ಣು ಹಾಕಕ್ಕೆ ಶುರು ಮಾಡ್ದ, ಆ ಹಳ್ಳದೊಳಗಡೆ ಮಣ್ಣು ಹಾಕಕ್ಕೆ ಶುರು ಮಾಡ್ದ. ಇದನ್ನು ನೋಡ್ಕೊಂಡು ಹೋದಂಥ ಜನಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಬ್ಬ ಅಂದ್ಕೊಳ್ತಾನೆ, ಏನಪ್ಪ ಇವನು ಕತ್ತೆನ ಸಾಯಿಸೋದಕ್ಕೆ, ಆ ಹೂಳೋದಕ್ಕೆ ಹಿಂಗೆ ಜೀವ ಸಮೇತ ಮಣ್ಣು ಹಾಕ್ತಾ ಇದ್ದಾನಲ್ಲ, ಇವಂಗೇನು ತಲೆ ಇಲ್ವಾ, ಇವಂಗೇನು ದಯೆ ಇಲ್ವಾ ಅಂತ ಬೈಕೊಂಡು ಹೋಗ್ತಾರೆ. ಅದೇ ಥರ ಅವನು ಕಂಟಿನ್ಯೂಸ್ ಆಗಿ ಮಣ್ಣು ಹಾಕ್ತಾನೆ. ಜನ ಅನ್ಕೊತಾರೆ, ಇವನು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅನ್ನೋದು. ಕೊನೆಗೆ ಏನಾಗತ್ತೆ ಅಂದರೆ, ಆ ಕತ್ತೆ ಆ ಮಣ್ಣನ್ನು ಹಾಕ್ತಾ ಇರ್ತಾನಲ್ಲ, ಆ ಮಣ್ಣು ಮೇಲೆ ಹತ್ತಿ ಮೇಲೆ ಬಂದು ಹಳ್ಳದಿಂದ ಆಚೆ ಬರುತ್ತೆ. ಆಗ ಅಲ್ಲಿ ನೋಡಿದ್ರೆ ಮನುಷ್ಯರೆಲ್ಲರೂ ಒಂದು ನಿಮಿಷ ಅನ್ಕೊತಾರೆ, ನಾ ಈ ಮನುಷ್ಯನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ವಲ್ಲ, ಅವನು ಕಾಪಾಡೋಕ್ಕೋಸ್ಕರ ಮಣ್ಣು ಹಾಕಿ ಅದ್ರ ಮೇಲೆ ಕತ್ತೆ ನಡ್ಕೊಂಬರೋ ಥರ ಒಂದನ್ನು ಮಾಡಿ ಕತ್ತೆನ ಕಾಪಾಡಿದ್ದಾನೆ. ಬಟ್ ನಾವೇನು ಅಂದ್ಕೊಂಡ್ವಿ, ಕತ್ತೆನ ಹಳ್ಳದಲ್ಲಿ ಮುಚ್ತಾ ಇದ್ದಾನೆ ಅಂದ್ಕೊಂಡ್ವಿ. ನಮ್ಮಿರೋ ಜನನೂ ಅಷ್ಟೇ. ನಾವು ಚಿಕ್ಕದಾಗಿ ಏನಾದ್ರು ಹೊಸದಾಗಿ ಶುರು ಮಾಡೋಣ ಅಂದರೆ ಎಲ್ಲಿ ಮಣ್ಣು ಹಾಕಬೇಕು ಅಂತ ಕಾಯ್ತಾ ಇರ್ತಾರೆ. ಹೊಟ್ಟೆ ಉರಿ ಅನ್ನೋದು ಜಾಸ್ತಿ ಆಗ್ತಾಯಿದೆ. ನಾವು ಅರ್ಥ ಮಾಡ್ಕೊಬೇಕು, ಯಾವತ್ತು ನಾವು ನೋಡೋದೆಲ್ಲ ಸತ್ಯ ಇರಲ್ಲ. ಎಲ್ಲಿ ಅನ್ನೋದನ್ನು ಅನ್ಭೋಗಿಸಿ ನೋಡಬೇಕು, ಅದನ್ನು ಪ್ರಶ್ನಿಸಿ ನೋಡಬೇಕು, ಬಿಟ್ಟರೆ ಹಿಂದೆ ಮಾತಾಡೋದು ಬಹಳ ತಪ್ಪು. ಸೊ ಇದನ್ನು ನಾನು ನಿಮ್ಗೆ ಏನೇ ಕೇಳಿದೆ ಅಂದರೆ, ಸ್ವಲ್ಪ ಜನ ನಾನು ಏನು ಸ್ಟಾರ್ಟಪ್ ಮಾಡಿದ್ದೀನಿ, ಆ ಸ್ಟಾರ್ಟಪ್ಗೆ ತುಂಬ ಜನ ಹಿಂದೆ ಮಾತಾಡ್ತಾ ಇದ್ದಾರೆ. ಅವ್ರಿಗೊಂದು ಚಿಕ್ಕ ಕತೆ ಮೂಲಕ ಆನ್ಸರ್ ಕೊಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರೋಣ. ಶ್ರೀಮತೆ ರಾಮಾನುಜಾಯ ನಮಃ.